ಹಲೋ ಮಕ್ಕಳೇ, ಹೇಗಿದ್ದೀರಾ? ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ. ಇಂದಿನ ಕತೆ ಸತ್ಯಯುಗದ ಮೊದಲು ನಡೆದ ಒಂದು ಚಮತ್ಕಾರದ ಕತೆ, ಮತ್ಸ್ಯಾವತಾರದ ಕತೆ. ಒಮ್ಮೆ ಪ್ರಚಂಡ ತಾಪದಿಂದ ನೆರೆಮಳೆಯು ಆರಂಭವಾಯಿತು ಮತ್ತು ಭೂಮಿಯೆಲ್ಲ ಜಲಮಯವಾಯಿತು. ಪ್ರಳಯವು ಸಂಭವಿಸುತ್ತಿತ್ತು. ಭೂಮಿಯ ಮೇಲೆ ಜೀವಿಗಳು ಮತ್ತು ವಸ್ತುಗಳೆಲ್ಲ ನಾಶವಾಗುವ ಸಂಕಟ ಎದುರಾಗಿತ್ತು. ದೇವರು ಭೂಮಿಯನ್ನು ರಕ್ಷಿಸಲು ಯೋಜನೆ ಮಾಡಿದರು. ಒಂದು ದಿನ ಸತ್ಯವ್ರತ ಎಂಬ ರಾಜನು ಒಂದು ಹೊಂಡದಲ್ಲಿ ತೀರ ಚಿಕ್ಕ ಮೀನನ್ನು ಕಂಡನು. ಮೀನನ್ನು ಆಶ್ರಯಕ್ಕಾಗಿ ರಾಜನನ್ನು ವಿನಂತಿಸುತ್ತಿತ್ತು. ನನ್ನನ್ನು ರಕ್ಷಿಸು ರಾಜ, ನನ್ನನ್ನು ರಕ್ಷಿಸು ಎಂದು. ರಾಜನು ಮೀನನ್ನು ತನ್ನ ಒಂದು ಚಿಕ್ಕ ಪಾತ್ರೆಯಲ್ಲಿ ಇಟ್ಟುಕೊಂಡನು. ಆದರೆ ಮೀನು ದಿನೇ ದಿನಕ್ಕೆ ದೊಡ್ಡದಾಗುತ್ತಾ ಇತ್ತು. ಅದರಂತೆ ದೊಡ್ಡ ಪಾತ್ರೆಗೆ ಹಾಕಿದನು. ಕೊನೆಗೆ ಮೀನು ಬಹಳವೇ ಹೆಚ್ಚು ದೊಡ್ಡದಾದಾಗ ಅದನ್ನು ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಬಿಟ್ಟನು. ಆಗ ಮೀನು ತನ್ನ ತೊಡೆಯನ್ನು ತೋರಿಸಿಕೊಂಡು, ನಾನು ವಿಷ್ಣುವಿನ ಅವತಾರ, ಪ್ರಳಯದಿಂದ ನಿಮ್ಮನ್ನು ರಕ್ಷಿಸಲು ನಾನು ಬಂದಿದ್ದೇನೆ ಎಂದನು. ನೀವು ಒಂದು ದೊಡ್ಡ ನಾವೆಯನ್ನು ಕಟ್ಟಿರಿ, ಎಲ್ಲ ಜೀವಿಗಳನ್ನು ಮತ್ತು ಔಷಧಿಗಳನ್ನು ಆ ನಾವೆಯಲ್ಲಿ ಇಡಿರಿ ಎಂದು ವಿಷ್ಣು ಹೇಳಿದನು. ಹೀಗೆ ಪ್ರಳಯದ ಸಮಯದಲ್ಲಿ ಮತ್ಸ್ಯಾವತಾರ ಆಗಿ ಬಂದ ವಿಷ್ಣುವು ಆ ನಾವೆಯನ್ನು ರಕ್ಷಿಸಿ ಎಲ್ಲ ಜೀವಗಳನ್ನು ಸುರಕ್ಷಿತವಾಗಿ ಇಡಲು ಸಹಾಯ ಮಾಡಿದನು. ಈ ರೀತಿ ವಿಷ್ಣುವು ಭೂಮಿಯನ್ನು ಪ್ರಳಯದಿಂದ ರಕ್ಷಿಸಿದನು. ಮಕ್ಕಳೇ, ಮತ್ಸ್ಯಾವತಾರ ನಮಗೆ ಯಾವ ಒಂದು ದೃಢ ನಂಬಿಕೆ ಇಟ್ಟುಕೊಳ್ಳಬೇಕು ಎಂಬುದನ್ನು ಕಲಿಸುತ್ತದೆ. ಈಗ ನೀವು ಕಥೆಯನ್ನು ಸ್ನೇಹಿತರಿಗೆ ಹೇಳಿ. ಕತೆ ಹೇಗಿತ್ತು? ಇಷ್ಟವಾಯಿತೇ? ನಾವು ಮತ್ತೆ ಒಂದು ಹೊಸ ಕಥೆಯೊಂದಿಗೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು.